ನಿಮ್ಗೊಂದು ವರ್ಡ್ ಹೇಳ್ತೀನಿ. ಭಾರತದಲ್ಲಿ ಅಗರ್ಭ ಶ್ರೀಮಂತನಾಗಬೇಕಾದರೆ ಬಂಡವಾಳ ರಹಿತವಾಗಿ, ನನ್ನ ಕಡೆ ರೊಕ್ಕಿಲ್ರಿ ಆದ್ರೆ ನಾ ಶ್ರೀಮಂತ ಆಗಬೇಕದ. ಒಂದು ರಾಜಕಾರಣಿ ಆಗಬೇಕು, ಇಲ್ಲಕ್ರ ವಕೀಲನಾಗಬೇಕು. ನೀವೆಲ್ಲ ವಕೀಲ ಅಂದ್ರೆ ಏನ್ ತಿಳ್ಕೊಂಡಿರಿ ಅಂದ್ರ, ಸರ ಕೆಲವೊಂದಿಷ್ಟು ವಕೀಲರದಾರ, ಅವರೆಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ದ ದೊಡ್ಡ ಹೆಸರು ಮಾಡಿರ್ತಾರ, ಅಂದ್ರೆ ಕೇಸ್ಗಳು ಬಹಳ ಗೆದ್ದಿರ್ತಾರ. ಅದಕ್ಕೆ ಎಕ್ಸಾಂಪಲ್ ಫಸ್ಟ್ ಪರ್ಸನ್ ಎನ್.ಎ. ಪಾಲ್ಕೆವಾಲ, ರಾಮ್ ಜಠ್ಮಲಾನಿ. ಈಗ ಇರುವಂತವರಲ್ಲಿ ಯಾರದಾರ ಅಂದ್ರ ಕಪಿಲ್ ಸಿಬಾಲ್. ಆ ನಂತರ ಎಂದಂದ್ರ ನಮ್ಮಲ್ಲಿ ನಾಗೇಶ್, ಸುದರ್ಶನ್, ರವಿ ನಾಯಕ್ ಏನ್ರಿ. ಆ ನಂತರ ದೇಸಾಯಿ ಅಂತೇಳಿ ಮುಂಬೈ. ಇವರೆಲ್ಲ ಎಷ್ಟು ದೊಡ್ಡ ಫೇಮಸ್ ಅಂದ್ರ, ಒಂದು ದಿನ ಕೋರ್ಟಿಗೆ ಬಂದ್ರ ಅವ್ರ ಫೀಸ್ 5 ರಿಂದ 10 ಲಕ್ಷ ಇರ್ತದ. ಒಂದು ದಿನ ಒಬ್ಬನ ಪ್ರಕರಣಕ್ಕೆ ಬರೇ ಬಂದು ಮಾತಾಡಿ ಹೋಗ್ಲಕ್ಕ 5 ರಿಂದ 10 ಲಕ್ಷ ಫೀಸ್ ಇರ್ತದ ಅವ್ರದ್ದು. ಈಗ ವಿಚಾರ ಮಾಡಕತ್ತೀನಿ ನಾನು, ಓದ್ನಿ ಅದಾರೆ ಯಾಕೆ ಓದಲಿಲ್ಲ ಅಂತ ಹೇಳಿ. ಸ್ಕಿಲ್ ಕೆಲಸ ಮಾಡ್ತದ ಅವರಲ್ಲಿ. ಆ ವಯಸ್ಸನಾಗನು ಹಗಲ ರಾತ್ರಿ ಓದ್ತಿರ್ತಾರ. ಅವರು ಇಡೀ ಸಂವಿಧಾನದಲ್ಲಿ ಯಾವ ಪ್ರಕರಣಕ್ಕೆ ಏನ್ ತೀರ್ಪು ಬಂದದ, ಯಾವ ಕೋರ್ಟ್ನಾಗ ಎಂತ ರಿಪೋರ್ಟ್ ಕೊಟ್ಟರು ಅನ್ನೋದೇ ಗೊತ್ತಿರ್ತದ ಅವ್ರಿಗೆ. ಅವರು ವಾದ ಮಂಡನೆ ಮಾಡ್ಲಕತ್ರು ಅಂದ್ರ ನ್ಯಾಯಪೀಠದಲ್ಲಿರುವ ನ್ಯಾಯವಾದಿಗಳು ಸಹ ಇವರು ಕೊಡುವ ಎವಿಡೆನ್ಸ್ಗಳಿಗೆ ದಂಗಾಗಿ ಹೋಗಿರ್ತಾರ. ಆ ರೀತಿ ಎವಿಡೆನ್ಸ್ಗಳು. ಸರ್, ಅವ್ರು ನಿಮ್ಮ ಪ್ರಕರಣ ಒಂದು ಇತ್ತು ಅಂದ್ರ ಅದನ್ನ ಬರೀ ಅವ್ರ ಫೈಲ್ ನೋಡ್ಲಿಕ್ಕೆ 8 ರಿಂದ 10 ಲಕ್ಷ ಬರೀ ನೋಡ್ಲಿಕ್ಕ, ಏನದ ಇದ್ರಾಗ ಏನ್ ಆಗ್ತದ ರಿಪೋರ್ಟ್ ಅಂತೇಳಿ ಹೇಳಕ್ಕ, ಅದು ಡಿಸ್ಕಷನ್ಕ್ ಒಂದು 10 ನಿಮಿಷ ಟೈಮ್ ಕೊಡ್ತಾರ ಅವ್ರು. ಬರೀ ನಮ್ಗಪ್ಲೆ ಕಟ್ಟಿ ಕೂತು ಊರ್ ಮಂದಿದೆಲ್ಲ ಮಾತು ಹೇಳಲ್ಲ ಅವ್ರು. ಯಾಕಂದ್ರೆ ನಮಗೇನ್ ಕೆಲಸನೇ ಇರಲ್ಲ, ಬರೀ ಅಲ್ಲಿ ಹಂಗಾಯ್ತು ಮ್ಯಾಗಿನ ಓಣೆ ನಿನ್ನ ಹಿಂಗಾಗಿರತ್ತೆ, ಏನ್ ಆಗಿರಲ್ಲ ಬಿಟ್ಟಿರಲ್ಲ. RCBದವ್ರು ಆಡಿದ್ರು ಗೆದ್ರು, ಈಗ 15 ದಿನ ಅವ್ರದೇ ಡಿಸ್ಕಷನ್, ಬೇರೆ ಕೆಲಸ ಇಲ್ಲ ನಮಗ. ಅವ 6 ಸಾಂಗ್ ಹೊಡೆದ ಇವ ಹಿಂಗ, ನಾನು ನೋಡಿನಿ ನಿನ್ನ ನೋಡಿದಿ, ನೆಕ್ಸ್ಟ್ ಅನ್ಬೇಕು. ನೆಕ್ಸ್ಟ್ ಮುಂದಿನ ಕಪ್ ಯಾವಾಗ ಹೇಳ್ತೀರಿ ಅದು ಕ್ವಶನ್ ಮಾಡಲ್ಲ ನಾವು, ಹಿಂದಿನ ನೆನ್ಸ್ಕೊಳ್ಳೋದು ಜೀವನದಾಗ. ಹೌದ್ರೆ ಈಗ 15 ದಿನ ಯಾರ್ದ ಡಿಸ್ಕಷನ್ ಮಾಡೋದು. ಈಗ ಒಂದು ಅಪ್ಲಿಕೇಶನ್ ಬಿಟ್ಟಿರ್ತಾರ, 30 ದಿನ ಟೈಮ್ ಕೊಟ್ಟಿರ್ತಾರ ಅಪ್ಲಿಕೇಶನ್ ಹಾಕ್ಲಕ್ಕ. ಬೆಂಗಳೂರ್ಕ್ ಹಾಕ್ಲು, ಕಲಬುರಗಿಗೆ ಹಾಕ್ಲು, ಬೀದರ್ಕ್ ಹಾಕ್ಲು, ಡಿಸ್ಕಷನ್ 30 ದಿನ. ಲಾಸ್ಟ್ ದಿನ ಇದ್ದಕ್ರ ಸರ್ವರ್ ಬಿಜಿ ಇರ್ತವಲ್ಲ, ಅವಾಗ ಬಾಳ ಸುಟ್ಟು ಬೇಕಿನ ಕಪ್ಲೆ ಓಡಾಡೋದು, ಅಪ್ಲಿಕೇಶನ್ ತಗೊಳಲಾಗ್ಯದ. ಯಾಕಂದ್ರೆ ನಮ್ ಕೆಲಸನೇ ಸರ. ಅವ್ರದ್ದು ಹಂಗಿಲ್ಲ, ಮಿನಿಟ್ಸ್. ಶಾರುಖ್ ಖಾನ್ ಮಗನಿಗೆ ಡ್ರಗ್ಸ್ ಕೇಸ್ನಾಗ ಅರೆಸ್ಟ್ ಮಾಡಿದ್ರು ಗೊತ್ತರೆ. ಅವನಿಗೆ ಕೇಸ್ ದಾಖಲಾತಿ ಮಾಡಿದ್ದಕ್ಕೆ ವಾದ ಮಾಡ್ಲಕ್ಕಲ್ಲ, ಜೈಲದಿಂದ ಬಿಡುಗಡೆ ಮಾಡ್ಸಕ್ ಬೇಲ, ಒಂದು ಖಾಲಿ ಬೇಲ್ ಕೊಡ್ಸೋದು, ಜೈಲದಿಂದ ಹೊರ ತರೋದು ಅವನಿಗೆ. ಹಾಗಾದ್ರೆ ಜಾಮೀನು ಪತ್ರ ಅಂತಾರ ಅದಕ್ಕೆ. ಅದರದು ವಹಿವಾಟ ಏನು ಅಂದ್ರ, ಆ ವಕೀಲಗ ಅವರು ಧಾರವಾಡ ಮೂಲದವರು, ದೇಸಾಯಿ ಅಂತೇಳಿ ಮುಂಬೈದೊಳಗಿರ್ತಾರ. ಬಹಳ ಒಳ್ಳೆ ಹೆಸರು ಮಾಡ್ಯಾರ. ಪೇಪರ್ದಾಗ ಬಂದಿದ್ದು ನೋಡಿ ನಾನು. ಮೋಸ್ಟ್ಲಿ ಒಂದು 15 ರಿಂದ 20 ಕೋಟಿ ರೂಪಾಯಿ ಚಾರ್ಜ್ ಆಗ್ಯದ ಬರೀ ಹೊರ ತರ್ಲಕ್ಕ. ವಕೀಲರ ಹಂತಿರ ಫೀಸ್ ಹೆಂಗ್ ಸೆಟ್ ಆಗ್ತದ ಅಂದ್ರೆ, ಎದುರಿನ ಪಾರ್ಟಿ ಎಷ್ಟ ಸೊಸೈಟಿಗೆ ಹೆಸರು ಮಾಡ್ಯಾನ ಅನ್ನೋದ್ರ ಮ್ಯಾಗ ರೇಟ್ ಫಿಕ್ಸ್ ಆಗ್ತದ. ಅರ್ಥ ಆಗ್ಲಿಲ್ಲ? ವಕೀಲ ಅಂದ್ರೆ ಅಷ್ಟು ಸಣ್ಣ ಹುದ್ದೆ ಅನ್ಕೋಬಾರ್ದು. ಆ ಸ್ಟೇಟಸ್ನಾಗ ಹಂಗಿರ್ತಾರ ಅವ್ರು. ಕೇಸ್ ಗೆದ್ರೂ ಫೀಸ್, ಕೇಸ್ ಸೋತನು ಫೀಸ್. ಗೆದ್ದು ಬಹಳಷ್ಟು ಗೆದ್ದು ಹೆಸರು ಮಾಡದ್ರ ಅದಕ್ಕ LLB ಮಾಡಂಗಿತ್ತು ಅಂದ್ರೆ 5 years ಲಾ ಅಂತ ಹೇಳಿ ಒಂದು ಬರ್ತದ. 5 ವರ್ಷ LLB ಓದಲಕ್ಕ. ಇದನ್ನ ಅವನಲ್ಲಿ ಕ್ರೇಜ್ ಇರಬೇಕು. ಸುಮ್ ಹೋಗ್ಕೇಸಂದ್ರ ಸರ್ಟಿಫಿಕೇಟ್ ಇಟ್ಕೊಂಡು ಇಲ್ಲೇ ಚಾ ಕುಡುದು ಎದ್ದು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ಡಾಕ್ಯುಮೆಂಟ್ ಕೊಡೋದಕ್ಕಿಂತವ ಅಲ್ಲ ನಾ ಹೇಳೋದು. ನ್ಯಾಷನಲ್ ಲೆವೆಲ್ ಹೆಸರು ಮಾಡ್ಬೇಕು.
ಅವಾಗೇ ಇರೋದು ಅದರದ್ದು ಗತ್ತು ಗಮ್ಮತ್. ಅರ್ಥ ಆಯ್ತ್ರೆ? ಹ್ಮ್. ಅಂದ್ರ ಎನ್ ಎ ಪಾಳ್ಕೆ